ಒಂದು ಬಹಳ ಸಂತೋಷ ಪಡುವಂಥ ವಿಚಾರ. ಯಾಕೆ ಅಂತ ಕೇಳಿದ್ರೆ ಬಹುದಿನದ ಕನಸು ನಮ್ಮೊಳಗಿತ್ತು. ನಮ್ಮ ಹಿರಿಯರೆಲ್ಲರೂ ಕೂತ್ಕೊಂಡು ಎಲ್ಲಿ ಮಾಡೋದು ಬಸವೇಶ್ವರ ಸರ್ಕಲ್ ಅಂತ ಹೇಳಿ ಎಲ್ಲ ಊರಿನ ಪ್ರಮುಖರ ಹಿರಿಯರ ನೇತೃತ್ವ ಮತ್ತು ಅವರ ಒಂದು ಸಂಕಲ್ಪದ ಮೇರೆಗೆ ಬಹುಶಃ ಈ ಪ್ರಪಂಚಕ್ಕೆ ಮೊಟ್ಟ ಮೊದಲು ಪಾರ್ಲಿಮೆಂಟ್ ಕೊಟ್ಟಿರ್ತಕ್ಕಂಥ ಬಸವಣ್ಣ, ಮ್ಯಾಗ್ನಾ ಕಾರ್ಟನ್ ಕೊಟ್ಟಿರ್ತಕ್ಕಂಥ ಬಸವಣ್ಣ ಇವತ್ತು ನಮ್ಮ ಆಲ್ಮೇಲದ ಪಾರ್ಲಿಮೆಂಟ್ ಇಲ್ಲಿ ಆಗ್ತಾ ಇದೆ. ನಮ್ಮ ಮಿನಿ ವಿಧಾನಸೌಧ ಅವ್ರ ಸಂಕಲ್ಪ 3 ಜಾಬ್ ಬೇಕು ಅಂತೇಳಿ ಸಂಕಲ್ಪ ಇತ್ತು. ಅದು ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಅದಕ್ಕೆ ಮುಹೂರ್ತ ರೂಪ ಸಿಕ್ಕಿರೋದು ಭಾಳ ಸಂತೋಷ ತಂದಿದೆ. ಇವತ್ತಿನ ಸಂದರ್ಭದಲ್ಲಿ ನಾನು ಭಾಳ ಮಂದಿ ನೆನೆಸ್ಬೇಕು. ಇವತ್ತು ನಮ್ಮ ಗೊಲ್ಲಾಳಪ್ಪ ಗೌಡ್ರು ಬಂದವರು ಆಕಸ್ಮಿಕ ಅತಿಥಿ ಅಂತಾರಲ್ಲ, ತಿಥಿಯಿಂದ ಬರೋದಂತಾರಲ್ಲ, ಅದಕ್ಕೆ ಅತಿಥಿ ಇವತ್ತು ಅವ್ರು ಅಕಸ್ಮಾತ್ ಬಂದು ಪೂಜೆ ಮಾಡಿದ್ರು. ಅದು ಭಾಳ ಖುಷಿ ಆಯಿತು ನಮಗೆ. ಒಳ್ಳೆಯ ದಾಸೋಹ ಮೂರ್ತಿಗಳವರು. ಇವತ್ತಿನ ದಿನ ಹಿರಿಯರಾದಂಥ ನಮ್ಮ ಡಾಕ್ಟರ್ ಎಂಟಮನ್ ಅವರು, ಅಶೋಕ್ ಕೊಳಾರಿ ಅವರು, ಬಸವರಾಜ್ ತೆಲ್ಲೂರವರು ಇದಕ್ಕೆ ಭಾಳ ಒಂದು ರೀತಿ ಶ್ರಮ ವಹಿಸಿ ಹೆಗಲಿನ ಬದುವಳ್ಳಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಪ್ರಶಾಂತ್ ಮಾಸಿ ಅವರು, ಮತ್ತು ನಮ್ಮ ಪ್ರಭು ವಾಲಿಕಾರ್ ಅವರು, ನಮ್ಮ ಬೂಡ್ ಯಲ್ಲಪ್ಪ ಅವರು, ಎಲ್ಲರೂ ಭಾಳ ಮಂದಿ ಎಲ್ಲ ಹಿರಿಯರು. ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಂಗಿಲ್ಲ. ನಿಜವಾದಂಥ ನಮ್ಮ ಶಿವಾನಂದ ಜಗತಿ ಅವರು ಇವತ್ತು ಸ್ವತಃ ಇಂಟ್ರೆಸ್ಟ್ ತೊಗೊಂಡು ಇವತ್ತು ಎಲ್ಲ ಮಾಡ್ತಾ ಇದ್ದಾರೆ. ಬಹುಶಃ 1 ಕೋಟಿ ರೂಪಾಯಿದು ಒಂದು ಸರ್ಕಲ್ ಆಯಿತು ಅಂತ ಕೇಳಿದ್ರೆ ಈ ಮಲ್ಲು ಅಚಲೇರಿ ಅವರನ್ನು ನೆನೆಸ್ಬೇಕು. ಪ್ರತಿ ವರ್ಷವೂ ಅವರು ಅಲ್ಲಿ ಹಳೆ ಸರ್ಕಲ್ ಇದ್ದಾಗ ಭಾಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿಶಾಲ ಅಲ್ಲಹಳ್ಳಿ ಮಠ ಅವರನ್ನು ನೆನೆಸ್ಬೇಕು. ಯಾಕಂತ ಕೇಳಿದ್ರೆ ಸ್ವತಃ ಅವ್ರ ಮಠದಾಗ ಬಸವ ಪುರಾಣ ಹಾಕಿ ಮತ್ತು ದಾಸೋಹವನ್ನು ಮಾಡಿ ಬಸವ ತತ್ವವನ್ನು ಪ್ರಚಾರ ಮಾಡಿದಂಥವರು. ಬಹುಶಃ ಬಹಳ ಖುಷಿ ಆಗ್ತದೆ. ಒಂದು ವಿಚಾರ ಎಲ್ಲರಿಗೂ ಸರ್ಕಲ್ ಆಗಿದೆ ಬಸವೇಶ್ವರ ಸರ್ಕಲ್. ಆ ರೀತಿ ನಮ್ಗೆ ಈ ಸರ್ಕಲ್ ಆಗಿಬಿಡ್ತು ಅಂತ ಕೇಳಿ ಊರಿಗೆ ಒಂದು ಮುಕ್ಕುಟ ಮಣಿ ಆದಂಗೆ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಇದೆ. ಅದಕ್ಕೆ ತಾವೆಲ್ಲ ಹಿರಿಯರು ಇದಕ್ಕೆ ಕಂಕಣ ಕಟ್ಟಿ ಈ ಸರ್ಕಲನ್ನು ಒಂದು ಹೆಂಗೆ ಅಥಣಿಯೊಳಗೂ ಆಗಿದೆ. ತಾವೆಲ್ಲ ನಮ್ಮ ಬಸವರಾಜ್ ತೆಲ್ಲೂರವ್ರ ಮನೆ ಹೇಳ್ತಾ ಇದ್ರು ಅಥಣಿ ಸರ್ಕಲ್ ಗತೆ ಮಾಡೋಣ ಅಂತ ಹೇಳಿ. ಬಹುಶಃ ನೀವೆಲ್ಲ ಹಿರಿಯರು ಮನಸ್ಸು ಮಾಡಿದ್ರೆ ಎಲ್ಲಿ ಚಲೋ ಇದೆ ಅಂಥದ್ದನ್ನು ನೋಡಿ ನಮ್ಮದೊಂದು ಸರ್ಕಲ್ ಮಾಡಿಬಿಟ್ರೆ ನಮಗೆ ಅದೊಂದು ಭಾಳ ಆನಂದ ಆಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಗಣ್ಯ ಅತಿಥಿಗಳನ್ನು ನಾವು ವ್ಯಕ್ತಿಗಳನ್ನು ನೆನೆಸ್ಬೇಕು. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಮನಗುಳಿ ಅವರು ಇದ್ರ ಬಗ್ಗೆ ಭಾಳ ಆಸ್ಥೆ ವಹಿಸಿ ಈ ಕೆಲಸವನ್ನು ಅವರು ತಲೆ ಮ್ಯಾಗಿಟ್ಟುಕೊಂಡು ಮಾಡ್ತಾ ಇದ್ದಾರೆ. ಕೆಟ್ಟವರು ಬಸವಣ್ಣನ ನಂಬಂಗಿಲ್ಲ, ನಂಬಿದವ್ರಿಗೆ ಕೆಟ್ಟಿಲ್ಲ ಅನ್ನುವಂಥ ಒಂದು ಮಾತಿದೆ. ಬಹುಶಃ ಯಾರು ಬಸವ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಮತ್ತೆ ಜಯ ಅನ್ನುವಂಥದ್ದಿದೆ. ಬಸವಣ್ಣನ ಯಾರು ಹಿಡಿದಾರೆ ಅವ್ರಿಗೆ ಏನೂ ಅಲ್ಲಿ ಇದು ಇಲ್ಲ. ಯಾಕಂತ ಕೇಳಿದ್ರೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಈ ನಾಡಿಗೆ ಕೊಟ್ಟಂಥ ಮೊಟ್ಟ ಮೊದಲ ಸಂತ ಯಾರು ಅಂತ ಕೇಳಿದ್ರೆ ಅಣ್ಣ ಬಸವಣ್ಣನವರು. ಅಂಥವ್ರ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಿ ಅನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು